18 ವರ್ಷದ ಹಿಂದ ಸರ್ಕಾರಕ್ಕೆ ಭೂಮಿ ಕಳೆದುಕೊಂಡಂತ ರೈತರು ಬಸಾಪುರ, ಆಲವರ್ತೆ, ಕಿಡದಾಳು, ಬೆಳೆಯುನಾಳು ಮತ್ತು ಕೊಪ್ಪಳ ಗ್ರಾಮಗಳ ನಾವು ಭೂಮಿ ಕಳೆದುಕೊಂಡಂತ ಸುತ್ತಮುತ್ತಲಿನ ಗ್ರಾಮಗಳ ರೈತರು. ಹಾಗೆ 18 ವರ್ಷದಿಂದ ನಾವು ನಿರಾಶ್ರಿತರಾಗಿದ್ದೇವೆ. ಸರ್ಕಾರ ನಮ್ಮನ್ನ ಭೂಮಿಯನ್ನ ಕಸಿದುಕೊಂಡಿದೆ. ಒಂದು 18 ವರ್ಷದಿಂದ ಇವಾಗ ಕಾರ್ಖಾನೆ ಕೂಡ ಸ್ಥಾಪನೆ ಆಗಿಲ್ಲ. ನಮ್ಮದು ಗುಡಿಗಾಸನ ದುಡ್ಡು ಕೂಡ ಕೊಟ್ಟಿದ್ದಾರೆ. ಇವಾಗ ಒಂದು ಕಾರ್ಖಾನೆ ಸ್ಥಾಪನೆ ಆಗಬೇಕು. BSPL, ಬೊಲ್ಡೋಟ ಇಲ್ಲ, ನಮಗೆ ಸರ್ಕಾರಿ ನೌಕರಿ ಕೊಡಬೇಕು. ಕೊಪ್ಪಳ ಹಿತರಕ್ಷಣಾ ಸಮಿತಿ ಅವರು ಕಾರ್ಖಾನೆ ಸ್ಟಾಪ್ ಆಗಬೇಕು ಬೇಡ ಅಂತೇಳಿ ಹೋರಾಟ. ಹಿತರಕ್ಷಣೆ ಸಮಿತಿ ಅವ್ರದ್ದು ಅದು ನಮ್ಗೆ ಗೊತ್ತಿಲ್ಲ. ಯಾವುದೇ ಥರದ ಬಗ್ಗೆ ವಾತಾವರಣದ್ದು ಅದು ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಅದೆಲ್ಲ ಸರ್ಕಾರ ನೋಡ್ಕೊಳ್ತೈತೆ. ನಮಗೇನು ಬೇಕಾಯ್ತು? ಕಾರ್ಖಾನೆ ಸ್ಥಾಪನೆ ಆಗಬೇಕು, ನಮ್ಮ ಉದ್ಯೋಗ ಬೇಕು, ನಮ್ಮ ಮಕ್ಕಳಿಗೆ, ನಮ್ಮ ರೈತರ ಮಕ್ಕಳಿಗೆ ಉದ್ಯೋಗ ಬೇಕು, ರೈತರ ಮಕ್ಕಳಿಗೆ ಉದ್ಯೋಗ ಬೇಕು. ಬೊಲ್ಡೋಟ ಕಂಪ್ನಿ ಸ್ಥಾಪನೆ ಆಗಲೇಬೇಕು. ಆದ್ರೆ ಬಂದ್ರೆ ನಮಗೆ ಉದ್ಯೋಗ ಸೃಷ್ಟಿ ಆಗುತ್ತೆ. ವರ್ಷದಿಂದ ನಾವು ಕಂಪ್ನಿಗೆ ಹೊಲ ಕೊಟ್ಟೇವೆ, ಕಂಪ್ನಿ ಸ್ಥಾಪನೆ ಆಗುತ್ತೆ ಅಂತೇಳಿ. ಆದರೆ ಇದುವರೆಗೆ ಅದ್ರ ಕಂಪ್ನಿ ಸ್ಥಾಪನೆ ಆಗಿಲ್ಲ. ಯಾಕಾಗಿಲ್ಲ? ಅದನ್ನ ಸರ್ಕಾರ ಕೇಳಕ ಅಂತಾನೆ ಹೋಗ್ತಾ ಇರೋದು. ನಮಗೆ ಬೇಕಾಗಿರೋದು ಕಂಪ್ನಿ ಸ್ಥಾಪನೆ ಆಗಿಲ್ಲ. ನಮಗೆ ಗೌರ್ಮೆಂಟ್ ನೌಕರಿ ಕೊಡಲೇಬೇಕು, ಎಲ್ಲಾನು ಸರ್ ಎಲ್ಲರಿಗೂ. ಅದನ್ನೇ